ಮಜವಾಗಿತ್ತಲ್ವಾ? ಈಗ ನೋಡೋಣ ಹೆಂಡತಿ ಗಂಡನಿಗೆ ಏನೇನು ಸುಳ್ಳು ಹೇಳ್ತಾಳೆ ಅನ್ನೋದನ್ನ. ಇದು ಇನ್ನೂ ಇಂಟ್ರೆಸ್ಟಿಂಗ್. ಗಂಡ ಹೆಂಡತಿಗೆ ಸುಳ್ಳು ಹೇಳುವಾಗ ಹೆಂಡತಿ ಸುಮ್ಮನೆ ಇರ್ತಾಳಾ? ಹೆಂಡ್ತೀರೇನೂ ಕಮ್ಮಿ ಇಲ್ಲ. ಗಂಡನಿಗೆ ಸೇರಿಗೆ ಸವಾ ಸೇರು ಅನ್ನೋ ಹಾಗೆ ಸುಳ್ಳಿನ ಸರಮಾಲೆಯನ್ನೇ ಕಟ್ತಾರೆ. ಆದರೆ ಈ ಸುಳ್ಳುಗಳೆಲ್ಲ ಸುಖ ಸಂಸಾರಕ್ಕೆ ಮತ್ತೊಂದು ಸೂತ್ರ ಅನ್ನೋದನ್ನು ಮರಿಬಾರ್ದು. ಅವರು ಹೇಳೋ ಮೊದಲನೇ ಸುಳ್ಳೆ ಗಂಡನ ರಿಲ್ಯಾಕ್ಸ್ ಆಗಿಡೋಕೆ. ನೋ ಪ್ರಾಬ್ಲಮ್, ನಾನು ಚೆನ್ನಾಗಿದ್ದೇನೆ. ಇದು ಹೆಂಡತಿಯರು ಗಂಡನಿಗೆ ಹೇಳೋ ಮೊದಲನೇ ಸುಳ್ಳು. ಅದರಲ್ಲೂ ಈ ಸುಳ್ಳನ್ನು ಅವರು ಜಾಸ್ತಿ ಹೇಳೋದು ಗಂಡ ಕುಡಿದು ಬಂದು ಸುಳ್ಳು ಹೇಳಿದಾಗ್ಲಂತೆ. ನಂಗೆ ಗೊತ್ತೇ ಇಲ್ಲ, ಎಲ್ಲಿಟ್ಟಿದ್ದೆ, ನಾನು ನೋಡೇ ಇರಲಿಲ್ಲ, ಟಚ್ ಕೂಡ ಮಾಡಿಲ್ಲ, ದುಡ್ಡೇನಾದರೂ ಇಟ್ಟಿದ್ರಾ? ಇಂಥ ಡೈಲಾಗನ್ನು ಪ್ರತಿಯೊಬ್ಬ ಗಂಡನೂ ಕೇಳ್ತಾನೇ ಇರ್ತಾನೆ. ಹೆಂಡತಿಯರು ಹೇಳ್ತಾನೆ ಇರ್ತಾರೆ. ಇದು ಹೆಂಡತಿಯರು ಹೇಳೋ ಎರಡನೇ ಗ್ರೇಟ್ ಸುಳ್ಳು. ಹೆಂಡತಿಗೆ ಗೊತ್ತು ಅನ್ನೋದು ಗಂಡನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸುಳ್ಳು ಹೇಳಿದರೆ ತಾನೇ ಏನು, ದುಡ್ಡು ಸೇವ್ ಆಗ್ತಿದೆ ಅಂದ್ಕೊಂಡು ಗಂಡ ಸಮಾಧಾನ ಪಟ್ಕೋತಾನೆ. ತುಂಬ ಕಡಿಮೆ ರೇಟಿಗೆ ಸಿಕ್ತು, ಪಕ್ಕದ ಮನೆಯವರು ಇದಕ್ಕೆ ಎಷ್ಟು ಕೊಟ್ಟಿದ್ರು ಗೊತ್ತಾ, ಅದಕ್ಕಿಂತ ಏನಿಲ್ಲ ಅಂದರೂ 5-6 ಸಾವಿರ ಕಡಿಮೆಗೆ ತಗೊಂಡೆ, ಚೀಪಾಗಿ ಆಯಿತು. ಮನೆಗೆ ಏನೇನೋ ತಂದ ಹೆಂಡತಿ ಅದಕ್ಕೆ ಗಂಡ ಅಬ್ಜೆಕ್ಷನ್ ಮಾಡಬಾರ್ದು ಅಂತ ಹೇಳೋ ಸುಳ್ಳು ಇದು ಟಾಪ್ 3ನಲ್ಲಿದೆ. ಇನ್ನು ಗಂಡನ ಮೇಲೆ ಸಿಕ್ಕಾಪಟ್ಟೆ ಕೋಪ ಬಂದಾಗ ತುಂಬ ತಲೆನೋವಿದೆ, ಯಾಕೋ ಏನೋ ಕೂತ್ಕೊಳ್ಳೋಕ್ಕೂ ಆಗ್ತಿಲ್ಲ ಅಂತ ಹೇಳ್ತಾರೆ. ಅದನ್ನು ಗಂಡ ಅರ್ಥ ಮಾಡಿಕೊಂಡು ಸಮಾಧಾನ ಮಾಡಿದರೆ ಸಂಸಾರ ಸುಖೀಭವ. ಇಲ್ಲದೆ ಹೋದರೆ ಏಟು ಗ್ಯಾರಂಟಿ. ಒಳ್ಳೆ ಡಿಸ್ಕೌಂಟ್ ಆಫರ್ ಇದೆ, ಈಗಲೇ ತಗೊಂಡ್ರೆ ಒಳ್ಳೆ ಲಾಭ ಇದೆ ಅಂತ ತಗೊಂಡೆ ಅಂತ ಹೇಳೋದು ಹೆಂಡತಿ ಹೇಳೋ 5ನೇ ದೊಡ್ಡಾತಿ ದೊಡ್ಡ ಸುಳ್ಳು. ಗಂಡನನ್ನು ನಂಬಿಸೋದಕ್ಕೆ ಹೆಂಡತಿರು ಇಂಥ ಸುಳ್ಳು ಹೇಳ್ತಾನೆ ಇರ್ತಾರೆ. ಗಂಡ ಅನ್ಸ್ಕೊಂಡಿರೋನು ನಂಬಿದವಂತರ ನಟಿಸ್ತಾನೆ ಇರ್ತಾನೆ. ರೆಡಿ ಆಗಿಬಿಟ್ಟೆ, ನಂದೇನು ಎಷ್ಟೊತ್ತು, 5 ನಿಮಿಷ ಮೇಕಪ್ಪು ಆಗೋಯ್ತು ಅಂತ ಹೇಳ್ತಾರಲ್ಲ, ಇದು 6ನೇ ದೊಡ್ಡ ಸುಳ್ಳು. ಇದನ್ನು ಗಂಡ ಯಾವತ್ತೂ ನಂಬೋದಿಲ್ಲ. ನಂಬಿದ್ರೆ ಗಂಡ ಅನ್ನೋ ಪದಕ್ಕೆ ಅವಮಾನ ಅಂತ ಭಾವಿಸ್ತಾನಂತೆ. ಹೆಂಡತಿ ಗಂಡನಿಗೆ ಹೇಳೋ ಸುಳ್ಳುಗಳಲ್ಲಿ 7ನೇ ಸ್ಥಾನದಲ್ಲಿರೋದು ಬಟ್ಟೆ ಅಂಗಡಿಗಳಲ್ಲಿ ಹೇಳೋ ಈ ಡೈಲಾಗ್. ಡ್ರೆಸ್ ಸಖತ್ತಾಗಿದೆ, ಆದರೆ ನನ್ನ ಏಜ್ಗೆ ಇದು ಸೂಟ್ ಆಗೋದಿಲ್ಲ, ಬಟ್ ಹಾಕ್ಕೊಂಡ್ರೆ ನಾನು ಸಖತ್ತಾಗಿ ಕಾಣ್ತೀನಿ ಅಂತ ಹೇಳ್ತಿರ್ತಾರೆ. ಸರಿ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಗಂಡ ನಂಬಿದವಂಥರ ಇರ್ತಾನಂತೆ. ಹೆಂಡತಿಗೆ ಗಂಡನಿಗೆ ಹೇಳುವ ಸುಳ್ಳಿನಲ್ಲಿ ವೇಸ್ಟ್ ವಸ್ತುಗಳ ಬಗೆಗಿನ ಸುಳ್ಳು 8ನೇ ಪ್ಲೇಸ್ನಲ್ಲಿದೆ. ಸ್ವಲ್ಪ ಹಳೇದಾದರೆ ಕಸದ ಬುಟ್ಟಿಗೆ ಹಾಕ್ಬಿಡ್ತೀರಾ, ಬೇರೆ ಥರ ಯೂಸ್ ಮಾಡೋಕ್ಕಾಗಲ್ವಾ, ಸುಮ್ಮನೆ ಅಲ್ಲಿಡಿ, ನಾನು ಯೂಸ್ ಮಾಡಿ ತೋರಿಸ್ತೀನಿ ಅಂತ ಹೆಂಡ್ತಿರು ಹೇಳ್ತಾನೆ ಇರ್ತಾರೆ. ಗಂಡನಿಗೆ ಚೆನ್ನಾಗಿ ಗೊತ್ತಿರುತ್ತೆ, ವೇಸ್ಟ್ ಅಂತ ನಾನು ಎಸೆಯೋಕ್ಕೆ ಹೊರಟಿದ್ದನ್ನು ಅವಳು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಎಸಿತಾಳೆ ಅಂತ. ಸೊ ಗಂಡ ಇಲ್ಲಿ ರಿಲ್ಯಾಕ್ಸ್ ಆಗಿರ್ತಾನೆ. ಇದು ಹೆಂಡತಿ ಗಂಡನಿಗೆ ಹೇಳುವ ಸುಳ್ಳುಗಳಲ್ಲಿ ನಂಬರ್ 9. ನಿಮ್ಮ ಪ್ರೀತಿ ಒಂದಿದ್ರೆ ಸಾಕು, ಹಣ ಯಾರಿಗೆ ಬೇಕು, ದುಡ್ಡು ಕಮ್ಮಿ ಸಿಕ್ಕರೂ ಪರವಾಗಿಲ್ಲ, ನಂಗೋಸ್ಕರ ಟೈಮ್ ಉಳಿಸಿಕೊಳ್ಳೋದಿಕ್ಕಾಗಲ್ವಾ, ಹೀಗಂತ ಹೆಂಡತಿ ಕೇಳ್ತಾ ಇರ್ತಾಳೆ. ಗಂಡ ಸುಮ್ಮನೆ ಹೂಗುಡ್ತಿರ್ತಾನೆ. ಇನ್ನು ಕಟ್ಟ ಕಡೆಯ ಟಾಪ್ 10 ಸುಳ್ಳು ಈ ಬುದ್ಧಿವಾದ. ಖರ್ಚು ಕಮ್ಮಿ ಮಾಡ್ರಿ, ನಾವು ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡ್ತಿದ್ದೀವಿ, ನಿಮ್ಮದೇ ಖರ್ಚು ಜಾಸ್ತಿ, ಲೆಕ್ಕಕ್ಕೆ ಸಿಗ್ತಾ ಇಲ್ಲ ಅಂತ ಹೆಂಡತಿ ಹೇಳ್ತಿರ್ತಾಳೆ. ಅಫ್ಕೋರ್ಸ್ ಖರ್ಚು ಅವಳದೇ ಜಾಸ್ತಿ ಇರುತ್ತೆ, ಗಂಡನಿಗೂ ಗೊತ್ತಿರುತ್ತೆ, ಆದರೆ ಏನೂ ಹೇಳೋಕ್ಕಾಗಲ್ಲ, ಬೈಯೋದಕ್ಕೂ ಆಗಲ್ಲ. ಇದಿಷ್ಟು ಹೆಂಡತಿ ಗಂಡನಿಗೆ ಹೇಳೋ ಸುಳ್ಳುಗಳು ಮತ್ತು ಗಂಡ ಹೆಂಡತಿಗೆ ಹೇಳೋ ಸುಳ್ಳುಗಳ ಕಥೆ. ವಿಚಿತ್ರ ಅಂದರೆ ಇವೆಲ್ಲ ಸುಖ ಸಂಸಾರಕ್ಕೆ ನೆರವಾಗುತ್ತವಂತೆ. ಸುಖ ಸಂಸಾರಕ್ಕೆ ಸುಳ್ಳಿನ ಸೂತ್ರವು ಸಹಾಯ ಮಾಡೋದಾದ್ರೆ ಇರ್ಲಿ ಬಿಡಿ ಅಂತೀರಾ? ಏನೋ ನಿಮ್ಮ ಸಂಸಾರದ ವಿಷಯ ನಮಗೆ ಯಾಕೆ ಬಿಡಿ. ಅಲ್ವಾ? ನಿಮ್ಮ ಸಂಸಾರದ ಕಥೆ ನಮ್ಗೆ ಯಾಕಪ್ಪ, ಏನೋ ಹಾಗೆ ನಮ್ಮ ಕಿವಿಗೂ ಬಿತ್ತು, ಅದನ್ನು ನಿಮ್ಮ ಕಿವಿಗೂ ಹಾಕಿದ್ವಿ ಅಷ್ಟೇ. ನೀವು ಚೆನ್ನಾಗಿರಬೇಕು ಅನ್ನೋದಷ್ಟೇ ನಮಗೂ ಬೇಕಿರೋದು. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.